ವೆಲ್ಕಮ್ ಬ್ಯಾಕ್. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ. ಆದರೆ ಇಲ್ಲಿ ಸರ್ಕಾರಿ ಕೆಲಸವನ್ನು ಸರಿಯಾಗಿ ಮಾಡದೆ ಕಾಲಹರಣ ಮಾಡ್ತಾ ಇದ್ದಾರೆ ಉಪ ತಹಶೀಲ್ದಾರ್ ಒಬ್ಬರು. ಯಾಕೆ ಅಂದರೆ ಲೋಕಾಯುಕ್ತ ದಾಳಿಗೆ ಹೆದರಿ ಕಚೇರಿಗೆ ಬಂದಿಲ್ಲ ಉಪ ತಹಶೀಲ್ದಾರ್. ದೇವನಹಳ್ಳಿಯ ಕುಂದಾಣ ಹೋಬಳಿಯಲ್ಲಿ ಆಗಿರುವಂತಹ ಘಟನೆ ಇದು. ಕುಂದಾಣ ಹೋಬಳಿ ಉಪ ತಹಶೀಲ್ದಾರ್ ಚೈತ್ರ ಇಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ. ಲೋಕಾಯುಕ್ತಕ್ಕೆ ಹೆದರಿ ಸೇವೆಗೆ ಗೈರಾಗಿದ್ದಾರೆ ಸರ್ಕಾರಿ ಸಿಬ್ಬಂದಿಗಳು ಅನ್ನೋದಿಲ್ಲಿ ಗೊತ್ತಾಗ್ತಾ ಇದೆ. ಲೋಕ ದಾಳಿಗೆ ಹೆದರಿಬಿಟ್ಟು ಉಪ ತಹಶೀಲ್ದಾರ್ ಈಗ ಕರ್ತವ್ಯಕ್ಕೆ ಚಕ್ಕರ್ ಹಾಕಿರುವಂತಹ ಘಟನೆ ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿ ಆ ಭಾಗದಲ್ಲಿ ಕಂಡು ಬರ್ತಾ ಇದೆ. ಸಾಕಷ್ಟು ತಹಶೀಲ್ದಾರ್ನ ಸಂಪರ್ಕ ಮಾಡಲಿಕ್ಕೆ ಬರ್ತಾ ಇರ್ತಾರೆ ಸಾರ್ವಜನಿಕರು. ಮಧ್ಯಾಹ್ನ 1 ಗಂಟೆಗೆ ಉಪ ತಹಶೀಲ್ದಾರ್ ಚೇಂಬರೇ ಕ್ಲೋಸ್ ಆಗುತ್ತೆ. ಮಧ್ಯಾಹ್ನ 1 ಗಂಟೆಗೆ ಹಾಜರಾತಿ ಪುಸ್ತಕ ಲಾಕ್ ಮಾಡಿಕೊಂಡು ಚೈತ್ರ ಗೈರಾಗಿದ್ದಾರೆ. ಕೆಲಸದ ಸಮಯದಲ್ಲಿ ಸಾರ್ವಜನಿಕರಿಗೆ ಕೈಗೆ ಸಿಗ್ತಾ ಇಲ್ಲ ಉಪ ತಹಶೀಲ್ದಾರ್. ನಿಮ್ಮಂಥ ಉಪ ತಹಶೀಲ್ದಾರ್ ಇದ್ರೆಷ್ಟು ಬಿಟ್ರೆಷ್ಟು. ಉಪ ತಹಶೀಲ್ದಾರ್ ಮೇಲೆ ಕ್ರಮಕ್ಕೆ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಸಾಕಷ್ಟು ಜನ ಪಾಪ ಏನೋ ಒಂದು ತಹಶೀಲ್ದಾರ್ ಕಚೇರಿಗೆ ಏನಕ್ಕೆ ಬರ್ತಾರೆ? ಸಾಕಷ್ಟು ಕುಂದುಕೊರತೆ ಇಟ್ಕೊಂಡೇ ಬಂದಿರ್ತಾರೆ. ಅವ್ರು ತಹಶೀಲ್ದಾರೇ ಇರಲಿ, ತಹಶೀಲ್ದಾರ್ ಇಲ್ಲದಂಥ ಸಮಯದಲ್ಲೇ ಉಪ ತಹಶೀಲ್ದಾರ್ ಆದರೂ ಸಿಗಬೇಕು ಅಂತ ಆಗ್ರಹಿಸ್ತಾರೆ. ಆದರೂ ಕೂಡ ಸಿಗಲ್ಲ. ಇಂಥವ್ರಿಗೆ ಬೇಕಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ರಾಮ್ ಕೊಡ್ತಾ ಹೋಗ್ತಾರೆ. ರಾಮ್, ಇವತ್ತು ಸರ್ಕಾರಿ ಕೆಲಸ ಅಂದರೆ ಅದು ದೇವರ ಕೆಲಸ ಅಂತ ಸರ್ಕಾರಿ ಅಧಿಕಾರಿಗಳು ಮಾಡಬೇಕು. ಅವ್ರು ತಹಶೀಲ್ದಾರ್ ಆಗಿರಲಿ, ಉಪ ತಹಶೀಲ್ದಾರ್ ಆಗಿರಲಿ. ಇವತ್ತು ಚೈತ್ರ ಎಂಬ ಉಪ ತಹಶೀಲ್ದಾರ್ ಈಗ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಕೇಳಕ್ಕೆ ಈಗ ಸಿಗ್ತಾ ಇಲ್ಲ. 1 ಗಂಟೆಗೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಟೆಂಡೆನ್ಸ್ ಬುಕ್ ಕೂಡ ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನೆಲ್ಲ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ ರಾಮ್ ತಮಗೆ? ಖಂಡಿತವಾಗ್ಲೂ ಸಚಿನ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿಯ ಒಂದು ಉಪ ತಹಶೀಲ್ದಾರ್ ಅವರ ಒಂದು ಕಚೇರಿ ದಿಕ್ಕು ಅನ್ನುವಂತ ಪರಿಸ್ಥಿತಿಗೆ ಈಡು ಮಾಡುತ್ತೆ. ಏನು ಸಾರ್ವಜನಿಕರ ಸಾಲು ಆರೋಪಗಳು ಮಾಡ್ತಾರೆ. ಏನು ತಹಶೀಲ್ದಾರ್ ಅವರು ಎಲ್ಲಾ ಒಂದು ಕಚೇರಿಯ ಎಲ್ಲಾ ಒಂದು ಕಬೋರ್ಡ್ಗಳನ್ನ ಮತ್ತೆ ಬಾಗಿಲುಗಳನ್ನ ಮುಚ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಈ ಒಂದು ಇದಾಗುತ್ತೆ. ಇನ್ನು ಲೋಕಾಯುಕ್ತರು ದಾಳಿ ನಡೆಸ್ತಾರೆ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಒಂದು ತಹಶೀಲ್ದಾರ್ ಅವರೊಂದು ಪರಾರಿಯಾಗಿರ್ತಾರೆ. ಯಾಕೆಂದ್ರೆ ಈಗಾಗಲೇ ರಾಜ್ಯಾದ್ಯಂತ ಇವತ್ತಿನ ದಿನದಲ್ಲಿ ಹಲವು ಕಡೆಗಳಲ್ಲಿ ಲೋಕಾಯುಕ್ತ ದಾಳಿ ಆಗುತ್ತೆ. ದಾಳಿ ಆಗುವಂತ ನಿಟ್ಟಿನಲ್ಲಿ ನಮ್ಮ ಕಚೇರಿಗೂ ಕೂಡ ಒಂದು ದಾಳಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಈ ಒಂದು ತಾಲೂಕು ಕಚೇರಿ ಕಡೆ ಕೂಡ ಗಮನ ಹಾಕದೆ ಮತ್ತೆ ಈ ಒಂದು ಕಚೇರಿಗೆ ಬರ್ದೇ ಇರುವಂತದ್ದು ಎಲ್ಲೋ ಒಂದು ಕಡೆ ವಿಪರ್ಯಾಸನ ಅಂತ ಹೇಳ್ಬೋದು. ಇನ್ನು ಮುಂದುವರೆದ ಭಾಗವಾಗಿ ಒಂದು ತಹಶೀಲ್ದಾರ್ ಅವರ ಕಚೇರಿಯಲ್ಲಿ ಏನು ಸರ್ಕಾರಿ ನೌಕರರು ಯಾರಿರ್ತಾರೆ ಇವ್ರು ಯಾರು ಕೂಡ ಉಪಸ್ಥಿತಿ ಇರಲ್ಲ. ಒಂದು ಲೆಜರ್ ಬುಕ್ ಅಲ್ಲೂ ಕೂಡ ಮೆನ್ಷನ್ ಆಗಲ್ಲ. ಮತ್ತೆ ಹಾಜರಾತಿ ಪುಸ್ತಕದಲ್ಲಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಎದಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂತ ಮಾಹಿತಿನೂ ಕೂಡ ಕೊಡಲ್ಲ. ಇನ್ನ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವಂತ ಒಂದಿಬ್ರು ಕಚೇರಿಯಲ್ಲಿ ಉಪಸ್ಥಿತಿ ಬಿಟ್ರೆ ಇನ್ನು ಉಳಿಕೆ ಸರ್ಕಾರಿ ಅಧಿಕಾರಿಗಳೆಲ್ಲಾನು ಪಲಾಯನಗೈದಿದ್ದಾರೆ ಅಂತಾನೆ ಹೇಳ್ಬೋದು ಸಚಿನ್. ಧನ್ಯವಾದ ರಾಮ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ಸರಿಯಾದಂತಹ ಸೇವೆಯನ್ನು ಮಾಡ್ತಾ ಇಲ್ಲ ಜನರಿಗೆ, ಸಾರ್ವಜನಿಕರಿಗೆ ಈ ಉಪ ತಹಶೀಲ್ದಾರ್ ಅವರ ಸೇವೆ ಸಿಗ್ತಾ ಇಲ್ಲ. ಸಾಕಷ್ಟು ಕುಂದುಕೊರತೆಗಳನ್ನೇ ಇಟ್ಕೊಂಡು ಸಾರ್ವಜನಿಕರು ಬರ್ತಾ ಇರ್ತಾರೆ. ಆದರೆ ಪಾಪ ಹಳ್ಳಿಗಾಡಿಂದ ಕಿಲೋಮೀಟರ್ ಗಟ್ಟಲೆ ಪಾಪ ಕೆಲವ್ರ ಹತ್ರ ವಾಹನ ಇರಲ್ಲ, ನಡ್ಕೊಂಡೇ ಬರಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಇನ್ಯಾವುದೋ ಬಸ್ ಹತ್ಕೊಂಡು ಬರಬೇಕಾದಂಥ ಪರಿಸ್ಥಿತಿ ಇರ್ತದೆ. ಏನು ಸಮಸ್ಯೆ ಅಂತ ಬರ್ತಾರೆ. ಆದರೆ ಇಲ್ಲಿ ಕಚೇರಿನೇ ನೀವು ಕ್ಲೋಸ್ ಮಾಡ್ಕೊಂಡು ಹೋದರೆ ಯಾರಿಗೆ ಕೇಳಬೇಕು ಸಮಸ್ಯೆನವರು?